ವ್ಯಾಪ್ತಿಯಲ್ಲಿ ನಡೆದಿದ್ದಂತಹ ಹೈದರಾಲಿ ಕೊಲೆ ಪ್ರಕರಣ ಏನಿದೆ ಅದು ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿತ್ತು. ಸದ್ಯಕ್ಕೆ ಪೊಲೀಸರ ತನಿಖೆಯಲ್ಲಿ ಸಾಕಷ್ಟು ವಿಷಯಗಳು ಕೂಡ ಹೊರಗಡೆ ಬರ್ತಾ ಇದೆ. ಈಗಾಗಲೇ 7 ಜನ ಆರೋಪಿಗಳನ್ನು ಬಂಧಿಸಿ ಅಧಿಕಾರಿಗಳು ಕೂಡ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಇನ್ನು ಈ ಒಂದು ಕೊಲೆಯ ಹಿಂದೆ ಸಾಕಷ್ಟು ರಾಜಕೀಯ ವೈಷಮ್ಯ ಆಗಿರಬಹುದು, ವೈಯಕ್ತಿಕ ಕಾರಣಗಳು ಕೂಡ ಇರುವಂಥದ್ದು ಅನ್ನೋ ಒಂದು ಮಾಹಿತಿಗಳು ಕೂಡ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. ಈ ಬಗ್ಗೆ ಸ್ವತಃ ಕೆಲವೊಂದು ಕ್ಲಾರಿಫಿಕೇಷನನ್ನು ತಗೊಳ್ಳೋದಕ್ಕೆ ನಾವು ಮುಂದಾಗ್ತಾ ಇದ್ದೀವಿ. ಸ್ವತಃ ಹೈದರಾಲಿಯವರ ಅಣ್ಣ ಸಲೀಂ ಅವ್ರು ನನ್ನ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸಲೀಂ ಅವರ ಮೊದಲೇದಾಗಿ ಈ ಒಂದು ಕೊಲೆ ಪ್ರಕರಣ ಏನಿದೆ ಇದು ಸಾಕಷ್ಟು ಪೊಲೀಸರ ತನಿಖೆಯಲ್ಲೂ ಕೂಡ ಈಗಾಗಲೇ 7 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಮೊದಲೇ ಫಸ್ಟ್ ರಿಯಾಕ್ಷನ್ ನಾವು ಏನಕ್ಕೆ ನಿಮ್ಮ ಮಾತನಾಡಿಸೋದಕ್ಕೆ ಬಂದಿದ್ದೀವಿ ಅಂತಂದರೆ, ಇದರಲ್ಲಿ ನೀವು ರಾಜಕೀಯವಾಗಿ ಬೆಳೀತಾ ಇದ್ದೀರಾ, ನಿಮ್ಮ ತಮ್ಮ ನಿಮಗೆ ಬೆನ್ನೆಲುಬು ಆಗಿದ್ದಾನೆ ಅನ್ನೋ ಒಂದು ಕಾರಣಕ್ಕೆ ಅವರ ಹತ್ಯೆ ಆಗಿದೆ ಅನ್ನೋದು ಮಾತುಗಳಿದೆ. ಏನು ಹೇಳ್ತೀರಾ? ಯಾರು ಮಾಡಿದ್ದಾರೆ ಅಂದ್ಬಿಟ್ಟು ನಾನು ಫುಲ್ ಶಾಕಿಂಗಲ್ಲಿ ಇದ್ದೆ ಸರ್. ಅವತ್ತು ನೈಟು ನನಗೆ ಫೋನ್ ಬಂತು. ಫೋನ್ ಬಂದ ತಕ್ಷಣ ಇವರೆಲ್ಲ ಫ್ರೆಂಡ್ಸೇ ಇದ್ದಿದ್ವಲ್ಲ, ಸೆಂಟ್ರ್ನಲ್ಲಿ ಮಾತು ಬಿಟ್ಟಿದ್ರು. ಹೋದ ವರ್ಷ ರಂಜಾನ್ ಟೈಮಲ್ಲಿನೂ ನಾವು ಯಾವುದು ನಾವೆಲ್ಲ ಜೊತೆಯಲ್ಲಿ ಇರೋಣ, ಬಿಸ್ನೆಸ್ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಏನೋ ಮಾಡ್ಕೊಂಡಿದ್ರು. ಆಮೇಲೆ ನನಗೆ ಬಂದು ಹೇಳಿದರು, ಹೇಳಿದ ಸರ್ ಈ ಹಣ ಈ ಥರ ಆಗಿದೆ ಅಂದ್ಬಿಟ್ಟು. ಸರಿಪಾ, ಎಲ್ಲರೂ ಬೇಕು, ಎಲ್ಲರ ಜೊತೆ ಚೆನ್ನಾಗಿರಬೇಕು, ಹಂಗೆ ಹಿಂಗೆ ಅಂದ್ಬಿಟ್ಟು ಹೇಳಿದ್ದೆ ನಾನು. ಅದಾಗಿ ಒಂದು 4 ತಿಂಗಳು ಆದಮೇಲೆ ತಿರ್ಗಾ ಯಾವುದೋ ಒಂದು ಸಣ್ಣ ಪುಟ್ಟ ಅಬ್ಬಾಸ್ ಕಡೆಯವರು ಹುಡುಗರು ಏನೋ ಒಂದು ಪ್ರಾಬ್ಲಮ್ ಮಾಡಿದರು. ಆ ಟೈಮಲ್ಲಿ ನಾನು ಐದರಿಗೆ ಹೇಳಿದೆ, ನಾನು ಮುಂಚೆನೇ ಹೇಳಿದ್ದೆಲ್ಲ, ಇದೆಲ್ಲ ಇದಾಗೋದು ಈ ವಿಷಯ ಇಲ್ಲ, ಇವರು ಏನೋ ಒಂದು ಮಾಡ್ತಾನೆ ಇರ್ತಾರೆ, ನೀವು ಆಣೆ ಪ್ರಮಾಣ ಮಾಡಿನೋ ಇವನು ಏನೋ ಮಾಡೋಕ್ಕೆ ಹೋಗಲಿಲ್ಲ ಅಂದರೆ ನಿಮ್ಮ ಜೊತೆಯಲ್ಲಿ ಇರೋರು ಸುಮ್ಗೆ ಇಲ್ಲದೆ ಕೆಲಸ ಮಾಡ್ತಾಯಿದ್ದಾರಲ್ಲ, ಬಿಡಿ ಅಣ್ಣ ಹಂಗೆ ಹಂಗೆ ಅಂದ. ಸರಿ ಅಂದ್ಬಿಟ್ಟು ನಾನು ಏನೋ ಈ ತಲೆನೋವು ಆಗಿಬಿಟ್ಟಿತ್ತಲ್ಲ ಅಂದ್ಬಿಟ್ಟು ನಮ್ಮ ಐದರಿಗೆ ಮಾತು ಬಿಟ್ಬಿಟ್ಟಿತ್ತು ಸರ್, ಇರೋದು ಫ್ಯಾಕ್ಟು. ಆಮೇಲೆ ದಿವಸ ಇವನು ನಯಾಜ್ ಮಾತಾಡ್ತಾನೆ ಇದ್ದ. ಯಾರಿಗೆ? ಐದರಿಗೆ. ಇವ್ರದ್ದು ಯಾವುದೋ ಬಿಸ್ನೆಸ್ ಇಲ್ಲ, ಯಾವುದು ಪ್ರಾಪರ್ಟಿ ಬಿಸ್ನೆಸ್ ಇಲ್ಲ, ಏನೂ ಇಲ್ಲ. ದಿವಸ ಮಾತಾಡ್ತಾಯಿದ್ರು, ಏನಾನ ಬಿಸ್ನೆಸ್ ಇಲ್ಲದ್ರೆ ನೋಡಿ ಐದರು ಹಂಗೆ ನೈಟ್ ಟೈಮಲ್ಲಿ ಎಲ್ಲ. ನನಗೆ ಗೊತ್ತಿಲ್ಲ ಮಾತಾಡೋದು, ನನ್ನ ಅಕ್ಕನ ಮಗನಿಗೆ ಗೊತ್ತು. ಅವನು ಸಡನ್ನಾಗಿ ಘಟನೆ ಆಗಿದ್ದ ದಿವಸ ನನಗೆ ಹೇಳ್ತಾ ಇದ್ದೀನಿ, ಅಣ್ಣ ದಿವಸ ಮಾತಾಡ್ತಾಯಿದ್ರು ಅಂದ್ಬಿಟ್ಟು. ಆಮೇಲೆ ಸರಿ ಅಂದ್ಬಿಟ್ಟು ನನಗೇನೋ ಮಾತಾಡ್ತಾಯಿದ್ದ. ನನಗೆ ಎಷ್ಟು ಇದಾಗಿದೆ ಅಂದರೆ, ನಾನು ಮಲ್ಕೊಂಡಿದ್ದೆ, ನನಗೆ ಫೋನ್ ಬಂತು, ಈ ಥರ ಏನೋ ಪ್ರಾಬ್ಲಮ್ ಆಗಿಬಿಟ್ಟಿದೆ, ಸ್ವಲ್ಪ ಬನ್ನಿ ಅಂದ್ಬಿಟ್ಟು ಫೋನ್ ಬಂದರೆ ನಾನು ಗಾಡಿ ತೊಗೊಂಡು ಹೋಗೋ ಟೈಮಲ್ಲಿ ದರ್ಗಾ ರೋಡಲ್ಲಿ ನಯಾಜು ಮಗ ಅಲ್ಲೇ ಓಡಾಡ್ತಾಯಿದ್ದೆ. ನಾನು ಗಾಡಿ ನಿಲ್ಲಿಸಿ ಅವ್ನಿಗೆ ಹೇಳಿದೆ, ಎಲ್ಲಪ್ಪ ನಿಮ್ಮಪ್ಪ ಸ್ವಲ್ಪ ಕಲಿಸೋ, ಏನೋ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅಂದ್ಬಿಟ್ಟು ನಾನು ಅವ್ರಿಗೇನೋ ಹೇಳ್ತಾ ಇದ್ದೀನಿ ಸರ್. ಯಾರು ಇದು ಈ ಘಟನೆ ಮಾಡಿಸಿದ್ದಾರೆ, ಯಾರು ಈ ಘಟನೆಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಈ ಹುಡುಗರನ್ನ ಯಾರು ಈ ಪ್ರಾಬ್ಲಮ್ ಮಾಡಿದ್ದಾರೆ, ಅವ್ರ ಮೇಲೇ ನಾನು ನಂಬಿಕೆ ಇಟ್ಕೊಂಡಿದ್ದೀನಿ ಸರ್. ನಾನು ಇಷ್ಟು ಅಲ್ಕ ಕೆಲಸ ಮಾಡ್ತಾರೆ ಅಂದ್ಬಿಟ್ಟು ನನಗೆ ಗೊತ್ತು, ನಿಜ ಹೇಳ್ತೀನಿ, ನನಗೆ ಗೊತ್ತಿರಲಿಲ್ಲ. ದೊಡ್ಡ ಲಾಸ್ ಮಾಡಿದ್ದಾರೆ ಸರ್ ನಮ್ಮದು, ನನಗೆ, ನಮ್ಮ ಫ್ಯಾಮ್ಲಿಗೆ, ಅವ್ರ ಮಕ್ಕಳಿಗೆ ನಂಬಿಕೆ ಇದೆ ಸರ್. ಆ ಪೊಲೀಸವರು ಡೇ ನೈಟ್ ಕೆಲಸ ಮಾಡ್ತಾಯಿದ್ದಾರೆ ಸರ್. ಆ ಇನ್ಸ್ಪೆಕ್ಟ್ರ್ ಇರಲಿ, ನಮ್ಮ DCP ಸಾಹೇಬರು ಇರಲಿ, ACP ಸಾಹೇಬ್ರು ಇರಲಿ, ಡೇ ನೈಟ್ ಕೆಲಸ ಮಾಡ್ತಾಯಿದ್ದಾರೆ. ಇವ್ರಿಗೆ ದೇವರು ಚೆನ್ನಾಗಿರಲಿ, ದೇವ್ರ ಮೇಲೆ ಭಾಳಷ್ಟು ನಂಬಿಕೆ ಇದೆ. ಆ ದೇವರು ಇವ್ರಿಗೆ ಬಿಡಲ್ಲ ಸರ್. ಇವರು ಚಿಲ್ಲರೆ ಹಲ್ಕ ಕೆಲಸ ಮಾಡಿ ಒಂದು ಜೀವ ತೊಗೊಂಡಿದ್ದಾರಲ್ಲ ಸರ್. ಹೇಳ್ಬಿಡ್ಬೇಕಾಯ್ತು, ನಾನು ನಿನಗೆ ಹೊಡಿತೀನಿ ಹಂಗೆ ಹಂಗೆ ಅಂದ್ಬಿಟ್ಟು ಹೇಳ್ಬಿಡ್ಬೇಕಾಯ್ತು. ಇಲ್ಲ ಪಾಲಿಟಿಕಲ್ ಕ್ಯಾರರ್ ನಂದು ಇತ್ತಲ್ಲ, ನಿಮ್ಮದು ಪಾಲಿಟಿಕಲ್ ಕ್ಯಾರರ್ ಬೇಕು ನನಗೆ ಅಂದಿದ್ದೀರ ನಾನು ಬಿಟ್ಬಿಡ್ತಾಯಿದ್ದೆ ಸರ್. ಅಂದರೆ ಯಾರ್ದು ಜೀವ ತೊಗೋಬಾರ್ದು ಸರ್, ಯಾರ್ದು ಜೀವ ತೊಗೋಬಾರ್ದು. ಭಾಳಷ್ಟು ದುಃಖ ಆಗ್ತಾಯಿದೆ ಸರ್. ಈಗ ನಾವು ಹೆಂಗೆ ಬದುಕಬೇಕು ಅಂದ್ಬಿಟ್ಟು ನಮಗೆ ಗೊತ್ತಾಗ್ತಾಯಿಲ್ಲ ಸರ್. ನಾವು ಯಾರಿಗೇನ ನಾವು ಇಷ್ಟಪಟ್ಟರೆ ನಾವು ಲೈಫ್ ಲಾಂಗು ಮರೆಯೋಕ್ಕಾಗಲ್ಲ. ಇದು ನಮ್ಮ ತಮ್ಮ ಸರ್. ಈಗ ಲೈಫ್ ಸಾಯೋವರೆಗೂ ನಾವು ಹೆಂಗೆ ಮರಿಬೇಕು ಸರ್ ಇವನಿಗೆ? ದಿವಸ ನಾವು ಜೊತೆಯಲ್ಲಿ ಇರೋವರು, ದಿವಸ 1 ದಿವಸ 2 ದಿವಸ ಇದ್ದಿದ್ದರೆ ಪರವಾಗಿಲ್ಲ. ಈ ಥರ ಘಟನೆ ನಾವು ನೋಡಿರೋದು ಫಸ್ಟ್ ಟೈಮ್ ಸರ್. ಫಸ್ಟ್ ಟೈಮ್ ಸರ್.
ಪ್ರಮುಖವಾಗಿ ಎರಡು ಹೆಸರುಗಳು ಮೇನಾಗಿ ಕಂಡು ಬರ್ತಾರೆ. ಅದೇ ಶಿವಮೊಗ್ಗದಿಂದ ಗಡಿಪಾರಾಗದಂಥ ರೌಡಿ ಶೀಟರ್ಗಳು ಇದರಲ್ಲಿ ಇದ್ದಾರೆ ಅನ್ನೋ ಒಂದು ಮಾತಿದೆ. ಅದೇ ರೀತಿಯಾಗಿ ನಯಾಜ್ ಏನಿದ್ದಾರೆ ಅವ್ರಿಗೂ ನಿಮ್ಮ ತಮ್ಮನಿಗೂ ವೈಯಕ್ತಿಕ ದ್ವೇಷ ಆಯಿತು ಅಂತಾರೆ. ಮತ್ತು ಇಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂಥದ್ದು ಅಬ್ಬಾಸ್ ಹೆಸರು. ಅಬ್ಬಾಸ್ ಕೂಡ ಈಗ ದುಬೈಗೆ ಎಸ್ಕೇಪ್ ಆಗಿದ್ದಾರೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಇವರ ಇನ್ವಾಲ್ವ್ಮೆಂಟ್ ಯಾವ ರೀತಿ ಕಾಣಿಸ್ತಿದೆ ನಿಮಗೆ ಅಂತ? ಬೇರೆದು ಗೊತ್ತಿಲ್ಲ ಸರ್, ನಿಜ ಹೇಳ್ತೀನಿ. ನನ್ನ ಜೀವನ ಹೋಗಿದೆ ಅಂದ್ಬಿಟ್ಟು ನನಗೆ ಕಾಣಿಸ್ತಾ ಇದೆ ಸರ್, ಹಂಗೆ ಕಾಣಿಸ್ತಾ ಇದೆ ನನಗೆ. ಭಾಳ ದೊಡ್ಡ ಹಲ್ಕ ಕೆಲಸ ಮಾಡಿದ್ದೆ ಸರ್ ಇದು. ಯಾರಿಗೂ ಈ ಥರ ಮಾಡಬಾರ್ದು ಸರ್. ನಾವು ಅವ್ರಿಗೆ ಏನಾನ ಒಂದು ಮಾಡಿದರೆ ಅವ್ರ ಫ್ಯಾಮ್ಲಿನಲ್ಲಿ ಯಾರಿಗಾನ ಸಾಯಿಸಿದ್ರೆ ನನ್ನ ತಮ್ಮ, ಅದಕ್ಕೆ ಇವ್ರು ಮಾಡಿದ ಥರ ಹೌದು ಅನ್ನೋದು ಇಲ್ಲ ಸರ್. ನಮಗೆಲ್ಲ ನಾವು ಯಾರ್ದ ಸತ್ತೋಗ್ತಾ ಇದ್ರೆ ನಾವು ಸಪೋರ್ಟ್ ಮಾಡೋರು, ಚಿಕ್ಕ ವಯಸ್ಸಿಂದಾನೇ ಅಷ್ಟೇ. ಈ ಥರ ಕೆಲಸ ಮಾಡಿದ್ದಾರೆ ಸರ್. ಮುಂಚೆ ಎಲ್ಲ ಏನೇನೋ ಕೇಸ್ ಮಾಡಿಸೋದು, ಅದು ಮಾಡಿಸೋದು, ಏನೇನೋ ಇವ್ರದ್ದು ಇದೇ ಕೆಲಸ ನಡೀತಾ ಇದ್ದಿದ್ದು. ನಮಗೆ ಕಾಂಪಿಟೇಷನ್ ಕೊಡ್ತಾಯಿದ್ರು, ನಾವು ಫೇಸ್ ಮಾಡ್ತಾಯಿದ್ರು. ಅಂದರೆ ಈ ಥರ ಜೀವ ತಗೊಳ್ತಾರೆ ಅಂದ್ಬಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ಅದೇ ಈಗ ಹೈದರಾಲಿ ಅವರಿಗೆ ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ಅವ್ರನ್ನ ಯಾವ ರೀತಿ ಸಂತೈಸುವಂಥ ಕೆಲಸ ಆಯಿತು? ಮನೇಲಿ ಯಾವ ರೀತಿ ಇದೆ ಪರಿಸ್ಥಿತಿ? ತಾಯಿಯವರು ಕೂಡ ತುಂಬ ಕಣ್ಣೀರು ಹಾಕ್ತಾಯಿದ್ರು. ಆ ಮಕ್ಕಳಿಗೆ ಹೇಳ್ತಾ ಇದ್ದ, ಚಿಕ್ಕ ಮಗುಗೆ ಬರ್ತಾ ಇದ್ದಾರೆ, ಎಲ್ಲೋ ಹೋಗಿದ್ದಾರೆ, ಇಲ್ಲಿ ಹೋಗಿದ್ದಾರೆ ಅಂದ್ಬಿಟ್ಟು ಹೇಳ್ತಾ ಇದ್ವಿ ಸರ್. 25 ವರ್ಷದಿಂದ ಕಷ್ಟ ಬಿದ್ದಿದ್ದೀನಿ ಸರ್. ಹಣ ಸಂಪಾದನೆ ಮಾಡಲಿಲ್ಲ, ಜನ ಸಂಪಾದನೆ ಮಾಡಿದ್ದೀನಿ ಸರ್. ನಾನು ನನ್ನ ತಮ್ಮ ಹಣ ಮಾಡೋಕ್ಕೆ ಹೋಗ್ಲಿಲ್ಲ. ನಾವು ಇಂಥ ಕಚ್ಚಾ ಕೆಲಸ ಮಾಡಿಬಿಟ್ರು ಸರ್ ಇವರು. ಇಂಥ ಹಲ್ಕ ದಿವಸ ಬೆಳಗ್ಗೆ ಎದ್ದ ತಕ್ಷಣ BWSP, BBMP, ಸ್ಟ್ರೀಟ್ ಲೈಟು, ಆಮೇಲೆ ತಿರ್ಗಾ 3 ಗಂಟೆ ಆದಮೇಲೆ ಕಾವೇರಿ ವಾಟ್ರದ್ದು ಕಂಟಾಮಿನೇಷನ್ದು ಅದು ಇದು ಕೆಲಸ ನಾವು ಮಾಡ್ಕೊಂಡು ಹೋಗ್ತಾನೆ ಇರ್ತೀವಿ. ನಮ್ಮ MLA ಸಾಹೇಬ್ರು ಗೊತ್ತು, ಇಡೀ ಏರಿಯಾ ಪಬ್ಲಿಕ್ ಗೊತ್ತು ಸರ್. ಇಡೀ ಏರಿಯಾ ಪಬ್ಲಿಕ್ಗೆ ಗೊತ್ತಿದೆ. ಅಂದರೆ ಈ ಥರ ಲೈಫಲ್ಲಿ ಆಗತ್ತೆ ಅಂದ ತಕ್ಷಣ ನನಗೆ ಗೊತ್ತಿದ್ದಿದ್ರೆ ನಾನು ಪೊಲಿಟಿಕಲ್ ಫ್ಯೂಚರ್ ಬೇಡ ಅಂದ್ಬಿಟ್ಟಿದ್ದಿತ್ತು ಸರ್. ಈ ಎಲೆಕ್ಷನ್ ಪೋಸ್ಟ್ಮಾರ್ಟ್ ಮಾಡ್ಕೊಂಡು ಹೆಂಗೆ ಹೋದ್ರು 8 ವಾರ 6 ತಿಂಗಳು ಹಂಗೆ. ಆ BJP ಗೌರ್ಮೆಂಟಲ್ಲಿನೂ ಹಂಗೆ ಹೇಳ್ಕೊಂಡು ಹೋಗಿದ್ರು, ಈಗ ಕಾಂಗ್ರೆಸ್ ಗೌರ್ಮೆಂಟಲ್ಲಿನೂ ಹಂಗೆ ಹೇಳ್ಕೊಂಡು ಹೋಗ್ತಾಯಿದ್ರು. ಅದಲ್ಲಿ ಈ ಥರ ಆಗಿ ತೊಂದರೆ ಆಗಿದ್ದು. ಇಲ್ಲ 2020ನಲ್ಲಿ ಆಗಿಬಿಟ್ಟಿದ್ದರೆ ಇಷ್ಟು ತೊಂದರೆ ಆಗ್ತಾ ಇರಲಿಲ್ಲ. ನಾವೆಲ್ಲ 20-25 ಇಯರ್ಸಿಂದ ವೇಟಿಂಗ್ ಲಿಸ್ಟಲ್ಲಿ ಇರೋದು ಸರ್. ಎಷ್ಟೋ ಭಾರತ್ ಜೋಡೋ, ಮೇಕೆದಾಟು, ಆಮೇಲೆ ಯಾವುದೋ ಪ್ರೊಟೆಸ್ಟು, ಈ ಪ್ರೊಟೆಸ್ಟು, ಆ ಪ್ರೊಟೆಸ್ಟ್ ಏನಿದ್ರೂ ನಾವು ಓಡೋಗ್ತಾಯಿದ್ರು ಸರ್. ಇಲ್ಲಿ ಏರಿಯಾ ಒಳಗಡೆ ಕೆಲಸ ಮಾಡ್ತಾಯಿದ್ರು, ಪಾರ್ಟಿಗೋಸ್ಕರನೂ ಕೆಲಸ ಮಾಡ್ತಾಯಿದ್ರು ಸರ್ ನಾವು. ಅಂದರೆ ಎಲೆಕ್ಷನ್ ಎಲೆಕ್ಷನ್ ಬಂದಿಲ್ಲ ಸರ್. BB ಎಲೆಕ್ಷನ್ಗೆ ಕಾದು ನಮ್ಮ ಮನೆಯದು ಒಂದು ಅಮ್ಮ ನಾವು ಕಲ್ಕೊಂಡ್ರು. ಇದು ಇವ್ರಿಗೆ ಒಂದು ಬೇರೆಯವ್ರಿಗೆ ಒಂದು ಈ ಥರ ಎಲ್ಲ ಮಾಡೋಕ್ಕೆ ಒಂದು ಚಾನ್ಸಸ್ ಸಿಕ್ತು ಸರ್. ಯಾವಾಗಲೇ ಆಗಿಬಿಡ್ತಾ ಇದ್ದಿದ್ರೆ ಸಾರಿ, ಈ ಮೀಡಿಯಾ ಮುಂದೆ ಎಲ್ಲ ಮಾತಾಡೋದು, ನಾನು ಏನನ್ನು ಮಾತಾಡ್ತಾ ಇದ್ದೀನಿ. ಇದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.